ಕೈ ಪಡೆಯಲ್ಲಿ ಫಾರಿನ್ ಶಾಸಕರ ಹೇಳಿಕೆ ಸಂಚಲನವನ್ನ ಮೂಡಿಸ್ತಿದೆ. ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಹೋಗಿರಲಿಲ್ವಾ? ಹಾಗಾದ್ರೆ ಗೀತು ಫಾರಿನ್ ಟೂರ್ ಈಗ ಕೈ ಪಡೆಯಲ್ಲಿ ಫಾರಿನ್ ಶಾಸಕರ ಹೇಳಿಕೆ ಸಂಚಲನ ಮೂಡಿಸ್ತಿರುವಂತದ್ದು. ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸಕ್ಕೆ ಹೋಗಿರ್ಲಿಲ್ವಾ? ಮುಗೀತು ಫಾರಿನ್ ಟೂರ್, ಶಾಸಕರ ಅಚ್ಚರಿ ಹೇಳಿಕೆ ಈಗ ಸೌಂಡ್ ಮಾಡುತ್ತಿದೆ. ಪವರ್ ಫೈಟ್ ವೇಳೆ ಸಂಚಲನ ಸೃಷ್ಟಿಸಿದಂತಹ ಪ್ರವಾಸದಿಂದ ಬರ್ತಿದ್ದಂತೆ ಬಾಂಬ್ ಸಿಡಿಸಿದ ಶಾಸಕ. ಅಧ್ಯಯನವೂ ಇಲ್ಲ, ಏನೂ ಇಲ್ಲ, ಪರ್ಸನಲ್ ಟೂರ್ ಅಂದಿದ್ದಾರೆ. ಸ್ಟಡಿ ಎಲ್ಲ ಸುಳ್ಳು ಎಂದ ಶಾಸಕ BM ನಾಗರಾಜ್. ಮಾಧ್ಯಮಗಳ ಕಣ್ತಪ್ಪಿಸಿ ಕಾರು ಹತ್ತಿದ ಕೈ ಶಾಸಕರು. ಸಿರುಗುಪ್ಪ ಶಾಸಕ BM ನಾಗರಾಜ್, ದೇವೇಂದ್ರಪ್ಪ, ಶಾಸಕ HD ತಮ್ಮಯ್ಯ, ಪುಟ್ಟರಂಗಶೆಟ್ಟಿ ಆಗಮನ. ಅಧ್ಯಯನಕ್ಕೆ ಹೋಗಿದ್ದೆವು ಎಂದ ಶಾಸಕ ದೇವೇಂದ್ರಪ್ಪ, ಸಾಕಷ್ಟು ಕಲಿತಿದ್ದೇವೆ, ನಮ್ಮಲ್ಲೂ ಅಳವಡಿಸಿಕೊಳ್ಳಬೇಕು. ಈ ವೇಳೆ ಅದೆಲ್ಲ ಸುಳ್ಳು ಎಂದ ಶಾಸಕ BM ನಾಗರಾಜ್. ಚರ್ಚೆ ಏನೂ ಆಗಿಲ್ಲ, ಚರ್ಚೆ ಏನು ವಿಷಯ ಇತ್ತು? ಶಾಸಕರ ಅಧ್ಯಯನ ವಿಚಾರವಾಗಿ ಸಾಕಷ್ಟು ಗೊಂದಲ. ಪ್ರವಾಸದ ಬಳಿಕ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ತೆರಳಿದ್ದಂತಹ ಕೈ ಶಾಸಕರು ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅಸಲಿಗೆ ಇವರು ಅಧ್ಯಯನಕ್ಕೆ ಹೋಗಿದ್ರಾ ಅಥವಾ ಪ್ರವಾಸ ಅಂತ ಹೋಗಿದ್ರಾ? ಫಾರಿನ್ ಟ್ರಿಪ್ ಏನಿದೆಯಲ್ಲ, ಶಾಸಕರ ಸಂಚಲನಗಳು ಹೇಳಿಕೆಯನ್ನ ಸೃಷ್ಟಿ ಮಾಡ್ತಿವೆ. ಈ ಸಂಚಲನವನ್ನ ಸೃಷ್ಟಿ ಮಾಡ್ತಿದೆ ಇವರ ಹೇಳಿಕೆಗಳು. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೆ. ಮಾಧ್ಯಮಗಳ ಜೊತೆಗೆ ಮಾತನಾಡ್ಲಿಕ್ಕೂ ಕೂಡ ಶಾಸಕರು ಒಪ್ಪಲಿಲ್ಲ. ಹಂಗೇನೆ ಕಾರ್ನಲ್ಲಿ ಎಸ್ಕೇಪ್ ಆಗ್ಬಿಟ್ರ ಶಾಸಕರುಗಳು. ಪವರ್ ಫೈಟ್ ವೇಳೆ ಸಂಚಲನ ಸೃಷ್ಟಿಸಿದೆ ಇವರ ಈ ಪ್ರವಾಸ. ಫಾರಿನ್ ಟೂರ್ನಿಂದ ಬರ್ತಿದ್ದಂತೆನೆ ಮಾಧ್ಯಮಗಳ ಪ್ರಶ್ನೆ ಮಾಡಕ್ ಹೋದ್ರೆ ಮಾಧ್ಯಮಗಳ ಕಣ್ತಪ್ಪಿಸಿ ಕಾರು ಹತ್ತೋಕೆ ಪ್ರಯತ್ನ ಪಟ್ರು. ಮಾಧ್ಯಮಗಳ ಜೊತೆಗೆ ಮಾತನಾಡೋಕೂ ಕೂಡ ಒಪ್ಪಲಿಲ್ಲ. ಯಾವುದೇ ತರ ರಿಯಾಕ್ಟ್ ಕೂಡ ಮಾಡಲಿಲ್ಲ. ಇವತ್ತು ನೀವು ನೋಡ್ತೀರಂಗೆ ಇಡೀ ಪ್ರಪಂಚಕ್ಕೆ ಗೊತ್ತು, ಇವತ್ತು ಬೆಳಗಿನ ಜಾವ ಇರಾನ್ ಅಫಿಷಿಯಲ್ ಇಲ್ಲ ಕುತ್ಕೊಂಡೆ ಮಾತಾಡಿ ಸರ್, ಕುತ್ಕೊಂಡೆ ಮಾತಾಡಿ ಸರ್. ಹೇಗಿತ್ತು ಸರ್ ಪ್ರವಾಸ? ಚರ್ಚೆ ಏನಾಗಿಲ್ಲ. ಚರ್ಚೆ ಎಂಬುದು ಏನು ವಿಷಯ ಆಗುತ್ತೆ? ಚರ್ಚೆ ನೋಡಪ್ಪ, ಫ್ಯಾಮಿಲಿ ಜೊತೆ ಹೋಗಿತ್ತು, ಫ್ಯಾಮಿಲಿ ಟ್ರಿಪ್ ಹೋಗಿತ್ತು. ಎಲ್ಲ MLA ಕೆಲವರು ಅಧ್ಯಯನ ಮಾಡ್ತಾರೆ. ಅದೆಲ್ಲ ಸುಳ್ಳು ಮಾತು, ಅಧ್ಯಯನ ಮಾಡಿಲ್ಲ, ತಪ್ಪು ಮಾಹಿತಿ. ಡೆವಲಪ್ಮೆಂಟ್ಗಳು ಗೊತ್ತಾಗ್ತಾ ಇರ್ತವೆ, ಹೆಂಗ್ ಗೊತ್ತಾಗೋದಿಲ್ಲ? ಆಯ್ತಾ? ಮಾಹಿತಿ ಸಿಗ್ತಾ ಇತ್ತು ಸರ್ ಇಲ್ಲಿಂದ ಸ್ಟೇಟ್ ಇಂದ ನಿಮಗೆ ಅಲ್ಲಿ ಪ್ರವಾಸಕ್ಕೆ ಹೋದಾಗ? ಕೆಲವು ಕಡೆ ನೆಟ್ವರ್ಕ್ ಬರ್ತಾ ಇತ್ತು, ಕೆಲವು ಕಡೆ ಬರ್ತಾ ಇತ್ತು. ಯಾರಾದ್ರೂ ಕಾಲ್ ಮಾಡಿದ್ರಾ? ಕೆಲವು ನಮ್ಮ ಕ್ಷೇತ್ರದವರು ಕೆಲವರೆಲ್ಲ ಮಾಡ್ತಾ ಇದ್ರು. ನಮ್ಮ ರಾಜಕೀಯ ಮುಖಂಡರು ಯಾರು ಮಾಡಿಲ್ಲ? ಇಲ್ಲ, ಯಾರು ಮಾಡಿಲ್ಲ. ರಸ್ತೆ ವ್ಯವಸ್ಥೆಗಳು ನೋಡಕ್ ಹೋಗಿದ್ದು ನೋಡ್ಕೊಂಡು ಬಂದಿವಿ. ಏನೇನು ಪಾಯಿಂಟ್ ನೋಟ್ ಸರ್ಕಾರಕ್ಕೆ ಏನಾದ್ರು ಗಮನ ಹೇಳ್ತೀನಿ. ಹೆಂಗೆ ಏನ್ ಮಾಡ್ಬೇಕು, ಯಾವ ರೀತಿ ರೋಡ್ಗಳನ್ನ ಮಾಡ್ಬೇಕು, ರಾಜಕೀಯದ ಬಗ್ಗೆ ಏನ್ ಚರ್ಚೆ ಮಾಡಿದ್ರಿ ಸರ್? ರಾಜಕೀಯ ಇಲ್ಲಿ ಬಂದ್ಮೇಲೆ ಮಾಡೋದಿಲ್ಲ. ದೇವೇಂದ್ರಪ್ಪ ಅವ್ರು ಹೇಳ್ತಾರೆ ರಾಜಕೀಯದ ಚರ್ಚೆ ಆಗಿದೆ ಅಂತ ಸರ್. ಅದು ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ರಸ್ತೆ ವ್ಯವಸ್ಥೆಗಳು ನೋಡಕ್ ಹೋಗಿದ್ದು ನೋಡ್ಕೊಂಡು ಬಂದಿವಿ. ಏನೇನು ಪಾಯಿಂಟ್ ನೋಟ್ ಸರ್ಕಾರಕ್ಕೆ ಏನಾದ್ರು ಗಮನ ಹೇಳ್ತೀನಿ. ಹೆಂಗೆ ಏನ್ ಮಾಡ್ಬೇಕು, ಯಾವ ರೀತಿ ರೋಡ್ಗಳನ್ನ ಮಾಡ್ಬೇಕು, ರಾಜಕೀಯದ ಬಗ್ಗೆ ಏನ್ ಚರ್ಚೆ ಮಾಡಿದ್ರಿ ಸರ್? ರಾಜಕೀಯ ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ರಾಮು. ಎಸ್ ರಾಮು, ಈಗ ಶಾಸಕರು ಫ್ಲೈಟ್ ನಿಂದ ಇಳಿತಿದ್ದಂತೆನೆ ಮಾಧ್ಯಮಗಳ ಜೊತೆ ಮಾತಾಡೋಕ್ಕೂ ಕೂಡ ಒಪ್ಪಲಿಲ್ಲ, ಯಾವುದೇ ತರದ ರಿಯಾಕ್ಟ್ ಮಾಡಲಿಲ್ಲ. ಹೌದು, ಏನೋ ನೋಟ್ ಡೌನ್ ಮಾಡ್ಕೊಂಡಿದೀವಿ, ಹೇಳ್ತೀವಿ ಅಂತ ಸುಮ್ಮನೆ ಹಾರಿಕೆ ಉತ್ತರ ಕೊಟ್ಕೊಂಡು ಹೋಗಿದ್ರು. ಯಾಕೆ ಅಸಲಿಗೆ ಇವರು ಪ್ರವಾಸಕ್ಕೆ ಹೋಗಿದ್ದ ಅಥವಾ ಅಧ್ಯಯನಕ್ಕೆ ಹೋಗಿದ್ದ? ಏನಿದೆ ಹೆಚ್ಚಿನ ಮಾಹಿತಿ ರಾಮು? ಖಂಡಿತವಾಗ್ಲೂ ಮಂಜರಿಗೆ ಒಂದು ವಿದೇಶ ಪ್ರಯಾಣ ಕೈಗೊಂಡಿದ್ದಂತ ಏನೋ ಒಂದು 20ಕ್ಕೂ ಹೆಚ್ಚು ಶಾಸಕರಿಗೆ ಏನು ಒಂದು ಬರುವಂತ ಸಂದರ್ಭದಲ್ಲಿ ಅಥವಾ ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಡ್ಲಿಕ್ಕೆ ನಿರಾಕರಣೆ ಮಾಡುವಂತದ್ದು. ಏನು ಇವರು ಏನು ರಾಜ್ಯದ ಪರವಾಗಿ ಮತ್ತೆ ರಾಜ್ಯದ ಜನರ ಪರವಾಗಿ ಅಧ್ಯಯನಕ್ಕೆ ಅಂತ ಹೊರಟಿದ್ರ, ಇಲ್ಲ ತಮ್ಮ ಮೋಜು ಮಸ್ತಿ ಜೀವನ ನಡೆಸೋದಕ್ಕೆ ಅಂತೇಳಿ ಹೊರಟಿದ್ರ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ.
ಏನು ಈ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿತಿದ್ದಂತೆನೆ ಒಂದು ಮಾಧ್ಯಮಗಳ ಜೊತೆ ಒಂದು ವಾಗ್ದಾಳಿಗೆ ಇರುವಂತದ್ದು ನಮ್ಮನ್ನು ಯಾಕೆ ವಿಡಿಯೋ ಮಾಡ್ತೀರಿ ಮತ್ತೆ ನಮ್ಮನ್ನು ಯಾಕೆ ಪ್ರಚಾರ ಮಾಡ್ತೀರಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕ್ವಶನ್ಗಳು ಕೇಳುವಂತದ್ದು. ಏನು ಈ ಒಂದು ಈ ಭಾಗದಲ್ಲಿ ಇನ್ನು ದೇವೇಂದ್ರಪ್ಪ ಹೇಳುವಂತ ನಿಟ್ಟಿನಲ್ಲಿ ಏನು ಒಂದು ವಿದೇಶಗಳಿಗೆ ಪ್ರಯಾಣ ಬೆಳೆಸುವಂತ ಸಂದರ್ಭದಲ್ಲಿ ವಿವಿಧ ಅಧ್ಯಯನಗಳನ್ನ ಕಲ್ತು ಬಂದಿದ್ದೀವಿ ಮತ್ತೆ ವಿವಿಧವಾಗಿರುವಂತ ಒಂದು ಅಲ್ಲಿಯ ವಾತಾವರಣವನ್ನ ಮತ್ತೆ ಅಲ್ಲಿಯ ಒಂದು ಬೆಳವಣಿಗೆಯನ್ನ ಬೇಕಾದಷ್ಟು ಕಲ್ತು ಬಂದಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ದೇವೇಂದ್ರಪ್ಪ ಹೇಳ್ತಾರೆ. ಆದ್ರೆ ಕೆಲವು ಶಾಸಕರು ಏನು ಒಂದು ಉಡಾಪೆ ಉತ್ತರ ನೀಡುವಂತ ನಿಟ್ಟಿನಲ್ಲಿ ಹಾಗೂ ಬೇಜವಾಬ್ದಾರಿಯಾಗಿ ವರ್ತಿಸುವಂತ ನಿಟ್ಟಿನಲ್ಲಿ ಒಂದು ವಿದೇಶ ಪ್ರವಾಸ ಎದಕ್ಕೆ ಕೈಗೊಂಡಿದ್ರು ಅನ್ನುವಂಥದ್ದು ಇಲ್ಲಿ ತನಕ ಸ್ಪಷ್ಟವಾಗಿ ಹೇಳೋ ನಿಟ್ಟಿನಲ್ಲಿ ಈ ಒಂದು ಶಾಸಕರು ಬರೋದಿಲ್ಲ. ಆದ್ರೆ ಈ ಎಲ್ಲ ಆಯಾಮಗಳಲ್ಲಿ ಒಂದು ವಿದೇಶ ಪ್ರವಾಸ ಕೈಗೊಂಡಂತ ಬಂದಂತ ಏನು ಶಾಸಕರಿದ್ದಾರೆ ಇವರು ಏನು ಒಂದು ರಾಜ್ಯಕ್ಕೆ ಮತ್ತೆ ಏನು ದೇಶಕ್ಕೆ ಏನು ಸಂದೇಶ ತಂದಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಉಡಾಪೆಯ ಒಂದು ನಿರ್ಧಾರ ಮತ್ತೆ ಉಡಾಪೆಯ ಉತ್ತರದಿಂದ ಸಾಕಷ್ಟು ಏನು ಸಾರ್ವಜನಿಕರಿಗೆ ಮತ್ತೆ ಸಾಕಷ್ಟು ರಾಜ್ಯದ ಜನರಿಗೆ ಒಂದು ಮುಜುಗರ ಉಂಟಾಗುವಂತ ನಿಟ್ಟಿನಲ್ಲಿ ಒಂದು ಶಾಸಕರ ನಡೆ ಈ ತರ ಒಂದು ನಡೆಯುವಂತದ್ದು ಅಂತಾನೆ ಹೇಳ್ಬೋದು ಮಂಜರಿ. ಓಕೆ ರಾಮು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.